ಭಾನುವಾರ ಸಹ ಆಯಿತು ಅಂದರೆ ಜನ ಕರ್ನಾಟಕದ ಜನ ಮೂಲೆ ಮೂಲೆಯಿಂದಲೂ ಕೂಡ ಗ್ಯಾರಂಟಿ ಟಿ ವಿಗೆ 6ರಿಂದ 7 ಗಂಟೆಗೆ ರಾಶಿ ಭವಿಷ್ಯ ಮತ್ತು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ಬೋದು. ಹಾಗಾಗಿ ಇದು ಏನಪ್ಪ ಅಂದರೆ ಡಬಲ್ ಧಮಾಕ ಕಾರ್ಯಕ್ರಮ. ಇಬ್ಬರು ಅಸ್ಟ್ರಾಲಜರ್ನ ನೀವು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ನೋಡ್ಬೋದು. ಭಾಳ ವಿಶೇಷವಾದ ದಿನ ಆಗುತ್ತೆ. ಇವತ್ತು ನಮ್ಮಲ್ಲಿ ಕೂತಿರುವಂಥವ್ರನ್ನ ನಾವೇನು ಪರಿಚಯ ಮಾಡಿಸ್ಬೇಕಲ್ಲ. ಡೈಲಿ ಎಂದಿನಂತೆ ಶುಭಮಸ್ತು ಮೀತಾ ಕೃಷ್ಣನ್ ನ್ಯೂಮರಾಜ್ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. 100% ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜಿ ಖಂಡಿತಲೂ ಕೂಡ ಮೀತಾ ಕೃಷ್ಣನ್ ನ್ಯೂಮರಾಲಜಿನ ಈ ಒಂದು ಜನವರಿ ತಿಂಗಳಲ್ಲಿ ಎಲ್ಲ ಗ್ರಹಗಳು ಹೇಗಿರುತ್ತೆ ಅನ್ನೋದನ್ನ ಬಗ್ಗೆ ಸಾಕಷ್ಟು 12 ರಾಶಿ ಬಗ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೇಷದಿಂದ ಮೀನ ರಾಶಿಯವರೆಗೂ ಖಂಡಿತ ಕೂಡ ಇವತ್ತು ಒಳ್ಳೆ ಸುದ್ದಿ, ಒಳ್ಳೆಯ ವಿಚಾರವನ್ನೇ ತಗೊಬಂದಿದ್ದೀವಿ. ಸಾಕಷ್ಟು ಒತ್ತು ತಗೊಬಂದು ನಿಮ್ಮ ಗ್ಯಾರಂಟಿ ಟಿ ವಿಲಿ ನಿಮಗೋಸ್ಕರ ಅರ್ಪಿಸ್ತಾ ಇದ್ವಿ. ಖಂಡಿತ ಕೂಡ ನೀವು ನಿಮ್ಮ ರಾಶಿ ನಿಮ್ಮ ಲೈಫನ್ನು ಖಂಡಿತ ಕೂಡ ಕೇಳ್ಬೋದು. ಹಾಗಾಗಿ ಸಾಕಷ್ಟು ಮೀತವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಖಂಡಿತ ಕೂಡ ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಏನು ಹೇಳ್ತೀರಿ 12 ರಾಶಿ ಬಗ್ಗೆ ಮಾಹಿತಿನ ಏನೇನು ಆಸೆಪಟ್ಟು ಹೋಮ್ವರ್ಕ್ ಮಾಡ್ಕೊಂಡು ತಗೊಬಂದಿದ್ದೀರಾ? ಇವತ್ತು ಕರ್ನಾಟಕ ಜನತೆ ಮುಂದೆಗೆ ಈ ಜನವರಿ ತಿಂಗಳಿಂದ ಯಾವ್ಯಾವ ರಾಶಿಗೆ ಎಷ್ಟು ದಿವಸ ಟೈಮ್ ಚೆನ್ನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ರಾಶಿ ಭವಿಷ್ಯದಲ್ಲಿ 12 ರಾಶಿ ಫಲದಲ್ಲಿ ಏನೆಲ್ಲ ವರ್ಕ್ ಮಾಡಿದ್ರೆ, ಎಷ್ಟು ದಿವಸದಿಂದ ವರ್ಕ್ ಮಾಡಿದ್ರೆ ಇದ್ರ ಬಗ್ಗೆ ಮಾತಾಡೋಕ್ಕೆ? ಈ ವರ್ಷ 2026 ಈ 12 ರಾಶಿಗಳ ಫಲಾನುಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ನಾವು ಒಂದು ವಾರ 15 ದಿವಸದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 12 ರಾಶಿಗಳಲ್ಲಿ ಅದರಲ್ಲೂ ಈ ಜನವರಿ ಫೆಬ್ರವರಿ ಈ 2 ತಿಂಗಳುಗಳ ಕಾಲ ಹೇಗಿರುತ್ತೆ ಯಾವ್ಯಾವ ರಾಶಿಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ಮೇಷರಾಶಿ ಹೋಗ್ಬಿಡೋಣ. 100% ಮೇಷರಾಶಿ ಹೇಗಿದೆ ಟೈಮು ಈ ಒಂದು ತಿಂಗಳಲ್ಲಿ ಹೇಳಿ ಮೇಡಮ್ ಅವರೇ. ಜನವರಿಯಲ್ಲಿ ಮೇಷರಾಶಿಯವರಿಗೆ ನೋಡಿ, ಈ ಜನವರಿ ಫೆಬ್ರವರಿ ಯಾಕಂತಂದರೆ ಜನವರಿ ಫೆಬ್ರವರಿಯಲ್ಲಿ ತುಂಬ ವಿಪರೀತ ರಾಜಯೋಗ. ಯಾಕಂದರೆ ಅವ್ರಿಗೆ ಭಾಗ್ಯಸ್ಥಾನ ಅಂತಂದರೆ ಅವ್ರಿಗೆ ಧನಸ್ಸು ರಾಶಿಯಲ್ಲಿ 4 ಗ್ರಹಗಳಿದೆ. ಮತ್ತು ರಾಶಿಯಾಧಿಪತಿ ಕುಜ ಕೂಡ ಅವರಿಗೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ. ಕುಜ ಮಕರ ರಾಶಿಯಲ್ಲಿ. ಹೌದು, ಮಕರ ರಾಶಿಯಲ್ಲಿ ಉಚ್ಚದಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಒಟ್ಟಿಗೆ ಇದ್ದಾರೆ. ಮೇಷರಾಶಿಗೆ ದಶಮ ಸ್ಥಾನ ಇದ್ದಾರೆ. ಅದು ಜನವರಿ ಫೆಬ್ರವರಿ 11ನೇ ಮನೆಗೆ ಬರ್ತಾರೆ. 2 ತಿಂಗಳು 60 ದಿವಸ ಮೇಷರಾಶಿ ವಿಪರೀತ ರಾಜಯೋಗವನ್ನು ಕೊಡೋದ್ರಿಂದ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಜನ ಮೇಷರಾಶಿಯವರು, ಎಷ್ಟೆಲ್ಲ ಯೋಗವನ್ನು ಪಡಿಬೋದು ಮೇಡಮ್ ನಿಮ್ಮ ಪ್ರಕಾರ? ಕುಜ ರಾಶಾಧಿಪತಿ ಉಚ್ಚನಾಗಿದ್ದಾನೆ, ಅದು ಕೂಡ ಶನಿ ಕೂಡ ವ್ಯಯಸ್ಥಾನದಲ್ಲಿ ಇದ್ರೂ ಕೂಡ ಲಾಭವನ್ನು ತಂದು ಕೊಡ್ತಾನೆ. ಏನೆಲ್ಲ ಲಾಭವನ್ನು ಪಡ್ಕೋಬಹುದು? ಶನಿ 10ನೇ ಮನೆ ನೋಡ್ತಾನೆ, ಅಲ್ಲಿಂದ 10ನೇ ಮನೆ ನೋಡ್ತಾನೆ. ಅಂತಂದರೆ ಮೇಷರಾಶಿಗೆ ಈ ವರ್ಷ ಅಂತಂದರೆ ಈ 3 ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ವಿಪರೀತ ರಾಜಯೋಗ ಇರುತ್ತೆ. ಅದರಲ್ಲೂ ಮಾರ್ಚ್ ತನಕ ಅದರಲ್ಲೂ ಕೆಲಸ ಕಾರ್ಯದ ವಿಚಾರದಲ್ಲಿ ಅಂತಂದರೆ ಯಾವೆಲ್ಲ ಕೆಲಸ ಯಾವುದಾದ್ರೂ ಹೊಸದಾಗಿ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅಥವಾ ಕೆಲಸ ನಡೀತಾ ಇದ್ದರೆ ಆ ಕೆಲಸದಲ್ಲಿ ಇಂಕ್ರಿಮೆಂಟ್ ಆಗೋದು, ಮತ್ತು ಅದರಲ್ಲಿ ಪ್ರಮೋಷನ್ ಸಿಕ್ಕೋದು, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಕ್ಕೋದು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಒಂದು ಅಂಗಡಿ ಇಟ್ಕೊಂಡಿರೋರು ಕೂಡ ಈ ಒಂದು 3 ತಿಂಗಳು ತುಂಬ ಲಾಭವನ್ನು ನೋಡ್ತೀರಾ. 2 ತಿಂಗಳಂತೂ ತುಂಬ ಲಾಭಸ್ಥಾನದಲ್ಲಿರ್ತೀರಾ. ಮನೆ ತಗೊಳ್ಳೋರು, ಜಾಗ ತಗೊಳ್ಳೋರು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದರಲ್ಲೂ ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಿದ್ರೆ ಅವ್ರಿಗೂ ಕೂಡ ವಿಪರೀತ ಲಾಭ. ಮತ್ತು ಯಾವುದಾದ್ರೂ ಹಳೆಯ ಮನೆ ನೀವೇನಾದರೂ ಸೇಲ್ಗಿಟ್ಟಿದ್ರೆ ಅದನ್ನು ಎಲ್ಲೋ ಒಂದು ಕಡೆ ಲಾಭದಲ್ಲಿ ನೀವು ಅದನ್ನು ಮಾಡ್ತೀರಾ ಅಂತ ಹೇಳ್ಬೋದು. ಈ 2 ತಿಂಗಳಲ್ಲಿ ಭೂಮಿ ವಿಷಯದಲ್ಲಾಗಿರ್ಬೋದು ಅಥವಾ ಅವ್ರ ಕೆಲಸ ಕಾರ್ಯದಲ್ಲಾಗಿರ್ಬೋದು ವಿಪರೀತ ರಾಜಯೋಗವನ್ನು ನೋಡ್ತಾ ಹೋಗ್ತಾರೆ ಮೇಷರಾಶಿಯವರು. ಹಾಗಾದ್ರೆ ವಿಪರೀತ ರಾಜಯೋಗ 2 ತಿಂಗಳಲ್ಲಿ ಭಾಳ ರಾಜಯೋಗ ಇದೆ ಅಂತ ಹೇಳ್ತಾ ಇದ್ರ. ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡ್ತಾರೆ ಅಂತ ಮೇಷರಾಶಿಗೆ ಹೇಳಿದ್ದಾರೆ. 100% ಮೇಷರಾಶಿಯವರು ಮೇಡಮ್ ಅವರೇ ಏನೆಲ್ಲ ಒಂದು ಯೋಗವನ್ನು ಇಷ್ಟು ದಿವಸ ಶನಿ ವ್ಯಯಸ್ಥಾನದಲ್ಲಿತ್ತು, ಇವಾಗ ಬುಧ ಶುಕ್ರ ರಾಹು ಮಾಂದಿ ಕೂಡ 11ನೇ ಮನೆಯಿದ್ದಾರೆ. ರಾಹು ಕೂಡ ಇದು ವಿಪರೀತ ರಾಜಯೋಗವನ್ನು ಕೊಡೋದ್ರಿಂದ ಮೇಷರಾಶಿಯರು ತುಂಬ ಧೈರ್ಯದಿಂದ ಎಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ಲಾಭ, ಫಾರಿನಿಗೆ ಹೋಗೋಂಥ ಯೋಗಗಳು ತುಂಬ ಸಿಗುತ್ತೆ. ಮತ್ತು ನಿಮ್ಮ ಕಂಪ್ನಿಲಿ IT BT ಕಂಪ್ನಿಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿರ್ತೀರ. ತುಂಬ ಜನ ಕೆಲಸ ಕಳ್ಕೊತಿದ್ದಾರೆ. ಮೇಷರಾಶಿಯರು ತುಂಬ ಒಳ್ಳೆ ಕೆಲಸ ಬದಲಾವಣೆ ಮಾಡೋದ್ರಿಂದ ಸಿಗುತ್ತೆ. ಹೂ ವ್ಯಾಪಾರ, ಹೋಟೆಲ್ ವ್ಯಾಪಾರ, ಮೆಡಿಕಲ್ ಡಿಪಾರ್ಟ್ಮೆಂಟು ಮತ್ತು ಚಿನ್ನ ಬೆಳ್ಳಿ ಅಂಗಡಿ ವ್ಯಾಪಾರದವ್ರಿಗೆ ತುಂಬ ಲಾಭವನ್ನು ಮೇಷರಾಶಿಯನ್ನು ನಿರೀಕ್ಷಿಸಬಹುದು. ಮೇಷರಾಶಿ ಬಗ್ಗೆ ಸಿಕ್ಕಾಪಟ್ಟೆ ರಾಜಯೋಗ 60 ದಿವಸ ಮುಟ್ಟಿದ್ದೆಲ್ಲ ಚಿನ್ನ ಜನವರಿ ಫೆಬ್ರವರಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಭಾಳ ಯೋಗವನ್ನು ಪಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕರೆ ಯಾವುದಿದೆ ನೋಡೋಣ. 100% ಒಂದು ಫೋನ್ ಕರೆ ಆದಮೇಲೆ ವೃಷಭ ರಾಶಿ ಬಗ್ಗೆ ಮಾತಾಡ್ತೀವಿ. ಹಲೋ, ತುಂಬ ಜನ ಫೋನ್ ಮಾಡ್ತಲೇ ಇದ್ದಾರೆ. ಖಂಡಿತ ಕೂಡ ನೀವು ಕೂಡ ಎಲ್ಲ ನಮ್ಮ ಜೊತೆ ಮಾತಾಡ್ಬೇಕಂದ್ರೆ ನೀವು ಒಂದು ಕರೆ ಮಾಡ್ಬೋದು. ಮೇಷರಾಶಿಗಂತೂ ತುಂಬ ರಾಜಯೋಗ ಕೊಟ್ಟಿದ್ದೀವಿ. ವೃಷಭ ರಾಶಿ ಫಲವನ್ನು ನೆಕ್ಸ್ಟ್ ನೋಡೋಕ್ಕಿಂತ ಮುಂಚೆ ಒಂದು ಕರೆಯನ್ನು ಸ್ಪೀಕರ್ಸನ್ನು ಕರೆ ಏನು ಹೇಳುತ್ತೆ ನೋಡೋಣ. 100% ಪಬ್ಲಿಕ್ ಏನು ಹೇಳ್ತಾರೆ ನೋಡೋಣ. ನಾವು ಕೂಡ ಪಬ್ಲಿಕ್ ಜೊತೆಗೆ ಹೋಗೋಣ. 100% ಭಾಳ ವಿಶೇಷವಾಗಿ ಗ್ಯಾರಂಟಿಯಾಗಿ ಮಾತಾಡೋಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಕರೆ ನೋಡೋಣ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ಒಂಚೂರು ಸೌಂಡ್ ಕೊಡಿ. ಸ್ಪೀಕರ್ ಬರ್ತಾ ಇಲ್ಲ. ಓಕೆ, ಒಳ್ಳೆಯದಾಗಲಿ.